ಮೊಟ್ಟ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ 2025 ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸನ್ನ ತಂದುಕೊಳ್ಳಿ ಅಂತ ಹಾರೈಸ್ತೀನಿ. ಆ ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ನಮ್ಮ ಕನಸನ್ನ ಈಡೇರಿಸಿಕೊಳ್ಳುವಂತಹ ಶಕ್ತಿಯನ್ನ ಕೊಡ್ಲಿ, ತುಂಬಾ ಕಷ್ಟಪಟ್ಟು ನಮಗೆ ಬೇಕಾದನ್ನ ಪಡೆಯುವಂತಹ ಸಂದರ್ಭ ಬರಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ಕಷ್ಟ ಪಡದೆ ಬಂದ್ರೆ ಸಂತೋಷ ಅಷ್ಟಾಗೋದಿಲ್ಲ, ಅದಕ್ಕೇನೆ ಕಷ್ಟಪಟ್ಟು ಅನ್ನೋ ವರ್ಡನ್ನ ಸೇರಿಸಿದ್ದೀನಿ. ಓಕೆ, ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ ಇಸ್ ವೆಲ್ ಅನ್ನೋವಾಗಿದ್ರೆ ಒಂದು ಥಮ್ಸ್ ಅಪ್ ಒತ್ತಿ. ಅಂದಾಗೆ ಎಷ್ಟು ದಿನದಿಂದ ವಿಡಿಯೋ ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀನಿ ಅನ್ನೋ ಲೆಕ್ಕ ನನಗೇ ಇಲ್ಲ. ಇವತ್ತು ಜನವರಿ 1 ಅಲ್ವಾ, ಇವತ್ತಿನ ಮತ್ತೆ ಶುರು ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡಿದೆ. ಅಂದಾಗೆ ನಾನು ಯಾಕೆ ನಿಲ್ಲಿಸಿದೆ ಅನ್ನೋದಕ್ಕೆ ನನ್ನ ಹಳೆ ವಿಡಿಯೋ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ. ಏನು ಅನ್ಸೋಕೆ ಸ್ಟಾರ್ಟ್ ಆಗಿತ್ತು ಅಂದರೆ, ನಾನು ಯಾಕೆ ವಿಡಿಯೋ ಹಾಕ್ತಾ ಇದ್ದೀನಿ, ಈ ರೀತಿ ಪಾಯಿಂಟ್ಲೆಸ್ ಬೋರಿಂಗ್ ವಿಡಿಯೋಸ್ ಯಾಕೆ ಮಾಡ್ತೀನಿ ಅಂತ ನನಗೇನೆ ಅನ್ಸೋಕೆ ಶುರುವಾಗ್ಬಿಟ್ಟಿತ್ತು. ಅದಕ್ಕೇ ಸ್ವಲ್ಪ ದಿನ ವಿಡಿಯೋ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಏನಾದರೂ ಉಪಯೋಗ ಆಗುವಂಥದ್ದಿದ್ರೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಹೋದೆ. ಅದ್ರ ಜೊತೆಗೆ ಪ್ಯಾರಲಲ್ಲಿ ಬೇರೆ ಕೆಲಸಗಳು ಕೂಡ ಇದ್ವು. ಅವೇನಂದ್ರೆ, ನನ್ನ MCAದು ಒಂದಿಷ್ಟು ಎಕ್ಸಾಮ್ಸ್ ನಡೀತಾ ಇದೆ, ಅದು ಕೂಡ ಅರ್ಧ ಆಗಿದೆ, ಇನ್ನೂ ಅರ್ಧ ಆಗಬೇಕು. ಅದ್ರ ಜೊತೆಗೆ ಒಂದು ಹೊಸ ಇರಲಿ, ಅದು ಸಸ್ಪೆನ್ಸ್ ಇರಲಿ ಒಂದು ಸ್ವಲ್ಪ ದಿನ. ಬಟ್ ಒಂದು ಕ್ಲೂ ಕೊಡ್ತೀನಿ, ನಾನು ವೆಂಡರ್ಸನ್ನು ಹುಡುಕ್ತಾ ಇದ್ದೀನಿ. ಏನು ಅಂತೀರಾ, ಕಾರ್ಡ್ಸ್ ಪ್ರಿಂಟ್ ಮಾಡುವವರು, ಬಾಕ್ಸ್ ಪ್ರಿಂಟ್ ಮಾಡುವವರು, ಅವರನ್ನೆಲ್ಲ ಬಾಕ್ಸ್ ರೆಡಿ ಮಾಡುವವರು, ಅವ್ರನ್ನೆಲ್ಲ ಹುಡುಕ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನದೇ ಆದ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀನಿ ಜನವರಿಯಲ್ಲಿ. ಮೋಸ್ಟ್ಲಿ ಜನವರಿ ಎಂಡ್ ಒಳಗೆ ಖಂಡಿತ ಆಗುತ್ತೆ. ವೆಬ್ಸೈಟ್ ಕೂಡ ಏನು ರೆಡಿ ಆಗ್ತಾ ಇದೆ. ಅದು ರೆಡಿ ಆದ ಕೂಡಲೇ ನಾನು ನಿಮಗೆ ಎಲ್ಲ ವಿಷಯವನ್ನು ತಿಳಿಸ್ತೀನಿ. ಸೊ ಈ ಎಲ್ಲ ಕೆಲಸದ ಮಧ್ಯೆ ನಾನು ಬ್ಯುಸಿಯಾಗಿದ್ದೆ, ಅಲ್ಲದೆ ವ್ಲಾಗ್ ಕೂಡ ಮಾಡ್ತಾ ಇರಲಿಲ್ಲ ಅದಕ್ಕೇನೆ. ಬಟ್ ಏನು ಗೊತ್ತಾ, ನಾನೊಂದು ಸ್ವಲ್ಪ ದಿನ ವ್ಲಾಗ್ ಹಾಕಲಿಲ್ಲ ಅಂದರೆ ನನ್ನ ಮನಸ್ಸು ಎಳಿತಾ ಇರತ್ತೆ. ಇನ್ನು ಇದು ಬಿಟ್ಟು ಫ್ಯಾಮಿಲಿ ಅಪ್ಡೇಟ್ ಏನಂದರೆ, ಮಕ್ಕಳದೆಲ್ಲ ಎಕ್ಸಾಮ್ ಸೀಸನ್ನು ಜನವರಿ ಎಂಡ್ವರೆಗೆ ಇದೇ ಥರ ಇರುತ್ತೆ ಅವ್ರ ರೊಟೀನ್ಗಳು ಎಲ್ಲನೂ. ಅಲ್ಲದೆ ಸೊ ನನ್ನ ಡೈಲಿ ರುಟೀನ್ ಕೂಡ ಅದೇ ರಿಪೀಟೆಡ್ ಆಗಿರುತ್ತೆ. ಸೊ ಏನು ಅಂತ ವಿಶೇಷ ಏನು ಕಾಣ್ತಾ ಇಲ್ಲ. ಹೊಸದಂದರೆ ಅದನ್ನೇ, ಹೊಸ ಬಿಸ್ನೆಸ್ ಶುರು ಮಾಡಬೇಕು. ನಾನು ಡಿಜಿಟಲ್ ಪ್ರಾಡಕ್ಟನ್ನು ಮೊದಲೇ ಟ್ರೈ ಮಾಡಿದ್ದೆ. ನನ್ನ ಫೇಲ್ಯೂರ್ ಸ್ಟೋರಿ ಒಮ್ಮೆ ಶೇರ್ ಮಾಡ್ತೀನಿ, ಆಯಿತಾ? ಎಷ್ಟೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ನಾನು ಟ್ರೈ ಮಾಡಿದ್ದು ಒಂದೊಂದಾಗಿ ಒಂದೊಂದು ಸಾರಿ ಶೇರ್ ಮಾಡ್ತೀನಿ. ಈ ಸಾರಿ ಫಿಸಿಕಲ್ ಪ್ರಾಡಕ್ಟನ್ನು ಟ್ರೈ ಮಾಡ್ತಾ ಇದ್ದೀನಿ, ತಗೊಂಡು. ಐ ಡೋಂಟ್ ನೋ, ನನಗೆ ಖುಷಿನೂ ಆಗ್ತಾ ಇದೆ, ಒಂಥರ ಭಯನೂ ಆಗ್ತಾ ಇದೆ. ಓಕೆ, ಅಂದರೆ ನಾನು ತುಂಬ ಹೆಲ್ಪ್ ತೊಗೊಂಡಿಲ್ಲ, ವೆಬ್ಸೈಟ್ ಎಲ್ಲ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ತಲೆ ಕೆಡಿಸ್ಕೊಂಡು ಕಲ್ತ್ಕೊಂಡು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇಷ್ಟು ದಿನ ಕಲ್ತಿದ್ದಲ್ಲ ಏನಾದರೂ ಉಪಯೋಗಕ್ಕೆ ಬರುತ್ತಾ ಅಂತ. ಅಲ್ಲದೆ ಸ್ವಲ್ಪ ಧೈರ್ಯ ಮಾಡ್ತಾ ಇದ್ದೀನಿ ಕೂಡ, ಯಾಕೆಂದರೆ ಬಿಸ್ನೆಸ್ ಅಂದರೆ ದುಡ್ಡು ಇನ್ವೆಸ್ಟ್ ಮಾಡಲೇಬೇಕು. ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಪುಟ್ಟ ಅಪ್ಡೇಟ್ ಜೊತೆಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತೀನಿ. ನೋಡೋಣ, ಸಾಧ್ಯವಾದಷ್ಟು ಬೇಗ ಮತ್ತೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್.